ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರಲ್ಲಿ ಎಲ್ಲರಿಗೊಳ್ಳದಾಗಲಿ. ಇವತ್ತು ನಾನು ನಿಮಗೆ ಒಂದು ಏನಪ್ಪ ಇಂಪಾರ್ಟೆಂಟ್ ಅಂದರೆ ಕಪ್ಪು ಅರಿಶಿಣ. ಕಪ್ಪು ಅರಿಶಿಣ ಅಂದರೆ ಏನು? ಬ್ಲ್ಯಾಕ್ ಯೆಲ್ಲೋ ಪೌಡರ್ ಅಂತಿರಲ್ಲ, ಟರ್ಮರಿಕ್ ಅಂದರೆ ಏನು? ಬ್ಲ್ಯಾಕ್ ಟರ್ಮರಿಕ್ ಬಂದು ಕಪ್ಪು ಅರಿಶಿಣ. ಇದು ನೋಡ್ರಿ, ಅರಿಶಿಣ ಇದು ನೆನ್ಪಿಟ್ಕೊಳ್ಳಿ. ನಿಮ್ಮ ಮನೆಗಳೆಲ್ಲ ಅರಿಶಿಣದ ಕೊಂಬು ಯಾವ ಥರ ಇರುತ್ತೆ ಅದು ನಿಮ್ಗೆ ಗೊತ್ತಿದೆ. ಈ ಥರ ನೋಡಿದ್ರಾ ನೀವು? ಈ ಥರ ನೋಡಿದ್ರಾ ನೋಡಿ, ಹೇಗಿದೆ? ಶಂಖ ಥರ ಇರುತ್ತೆ ಮೇಲೆ, ಚಕ್ರ ಥರ, ಶಂಖ ಥರ ಅಲ್ಲೇನ್ರಿ ಇರುತ್ತಲ್ಲ. ನೋಡಿ ಯಾವ ಥರ ಇದೆ ನೋಡಿದ್ರಲ್ಲ. ಇದೆಲ್ಲಿ ಗೊತ್ತಾ? ಇದು ಕಪ್ಪು ಅರಿಶಿಣ. ಇದು ಎಲ್ಕಾಗುತ್ತೆ ಅಂತ ಹೇಳ್ತೀನಿ. ಇದು ಕಪ್ಪು ಅರಿಶಿಣ ನೆನ್ಪಿಟ್ಕೊಳ್ಳಿ. ಎಲ್ಕಾಗುತ್ತೆ ಗೊತ್ತಾ? ಯಂತ್ರ, ತಂತ್ರ, ಮಂತ್ರ, ವಶೀಕರಣ, ಆಕರ್ಷಣೆ, ಹೋಮ ಮಾಡಲಿಕ್ಕೆ. ಹೋಮ ಅಂದರೆ ಯಜ್ಞ ಯಾಗಾದಿಗಳು, ಹೋಮ ಮಾಡಲಿಕ್ಕೆ, ವಶೀಕರಣಕ್ಕೆ, ಆಕರ್ಷಣೆಗೆ. ಹಾಗೆ ದೇವತಾ ಅರ್ಚನೆ ಅಂದರೆ ಗೊತ್ತಲ್ಲ, ನೀರಿನಲ್ಲಿ ತೊಳಿತೀವಲ್ಲ ದೇವತಾ ವಿಗ್ರಹಗಳು ತೊಳಿಲಿಕ್ಕೆ. ಹಾಗೆ ಪೂಜೆಗೆ ವಿಗ್ರಹಗಳ ಅಭಿಷೇಕ ಮಾಡ್ತೀವಿ, ಅನಂತರ ಹಚ್ಚಲಿಕ್ಕೆ ವಿಗ್ರಹಗಳಿಗೆ, ಮೂರ್ತಿಗಳಿಗೆ. ಹಾಗೆ ನಾವು ಕೂಡ ಹಚ್ಕೋಬೋದು. ವಶೀಕರಣ, ಆಕರ್ಷಣೆ. ಹಾಗೆ ಧನ ಅಭಿವೃದ್ಧಿ ಇರ್ಬೋದು, ಐಶ್ವರ್ಯ ಅಭಿವೃದ್ಧಿ ಇರ್ಬೋದು, ಲಕ್ಷ್ಮೀ ಪೂಜೆ ಇರ್ಬೋದು, ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆ, ಯಾವುದೇ ದೇವತೆ ಆಗಲಿ, ಮಾರಮ್ಮ ಆಗಲಿ, ಗಂಗಮ್ಮ ಆಗಲಿ, ಸಂಕಲಮ್ಮ ಆಗಲಿ, ಚೌಡೇಶ್ವರಿ ಆಗಲಿ, ಕಬ್ಬಾಳಮ್ಮ ಆಗಲಿ, ಆದಿಶಕ್ತಿ, ಪರಾಶಕ್ತಿ, ಚೌಡೇಶ್ವರಿ ಆಗಲಿ, ಯಾರೇ ಆಗಲಿ, ನಾಗ ದೇವತೆ, ನಾಗ ಚೌಡೇಶ್ವರಿ ಆಗಲಿ, ಯಾರಾದರೂ ಸರಿ. ಗೊತ್ತಾಯ್ತಾರ್ರಿ? ಮಹಾಲಕ್ಷ್ಮಿ, ಅಷ್ಟೈಶ್ವರ್ಯ ಮಾತೆ, ಶ್ರೀದೇವಿ, ಭಗವತಿ, ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ, ದುರ್ಗೆ ಚಾಮುಂಡೇಶ್ವರಿ, ಕನಕದುರ್ಗೆ, ಲಲಿತಾ ಪರಮೇಶ್ವರಿ, ಯಾರಾದರೂ ಸರಿ. ಕಪ್ಪು ಅರಿಶಿಣ ಇದರ ಪೌಡರ್ ಹೇಗಿರುತ್ತೆ ಅಂತಲ್ಲಿ ನೋಡಿದಾಗ, ಇದು ಡಬ್ಬ ಇದರಲ್ಲಿದೆ ನೋಡಿ ಪೌಡ್ರು. ಇದು ಪೌಡ್ರ್ ಇದೆ. ಆದರೆ ಪೌಡ್ರು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲಿ ಸಿಗುತ್ತೆ? ಅಂಗಡಿಗಳಲ್ಲಿ ಪೌಡ್ರ್ ಸಿಗುತ್ತೆ. ಆದರೆ ಇದು ಸಿಗೋದಿಲ್ಲ. ಈ ಗಡ್ಡೆ ಇರುತ್ತಲ್ಲ, ಇದು ನಿಮಗೆ ತುಂಬ ರೇರ್ ಇದು ಸಿಗೋದು. ನೋಡಿ, ಇದು ಪೌಡರ್ ನೋಡಿದ್ರಲ್ಲ, ಯಾವ ಕಲರ್ ಇದೆ? ಕಪ್ಪಗೆ ಇದೆ. ಹಸಿರು ಕಲರ್ ಇದೆ, ಹಸಿರು ನೋಡಿದ್ರಲ್ಲ. ಇದು ಕಪ್ಪು ಕಲರ್ ಇದೆ, ಕರೆಕ್ಟೇ? ಕಪ್ಪು ಕಲರ್ ಇದೆ, ಕಪ್ಪು ಅರಿಶಿಣ. ಇದು ಕರಿ ಅರಿಶಿಣ ಅಂತ ಕರಿತೀವಿ ನೋಡಿ. ಕರಿ ಅರಿಶಿಣ ಇದು ಕಡಿಮೆ. ಇದು ಬೆಲೆ ಬಂದು 125 ರೂಪಾಯಿ ಇರುತ್ತೆ ಕರಿ ಅರಿಶಿಣ. ಇದು ನೋಡಿ, ಇದ್ರ ಮೇಲೆ ರೇಟ್ ಇದೆ. ಕಪ್ಪು ಅರಿಶಿಣ ಅಂತಿದೆ, 125 ರೂಪಾಯಿ ಇರುತ್ತೆ. ಆದರೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ, ಒಂದೊಂದು ಕಂಪನಿದು ಇರ್ತದೆ. ಇದು ಕಪ್ಪು ಅರಿಶಿಣ ಒಂದು 50 ಗ್ರಾಮು, 100 ಗ್ರಾಮ್ ಇದೆ ನೋಡ್ರಿ. ಇದು 100 ಗ್ರಾಮ್ ಇದೆ ಡಬ್ಬದಲ್ಲಿರೋದು. 125 ರೂಪಾಯಿ ಇದೆ. ಓಕೆಲ್ಲ? ಹಾಗಂತ ಎಲ್ಲ ಅಷ್ಟೇ ಇರೋಲ್ಲ, ಬೇರೆ ಹೆಚ್ಚು ಕಡಿಮೆ ಬರ್ತದೆ, ತೊಗೊಳ್ಳಿ. ಅಷ್ಟೇನು ಜಾಸ್ತಿ ಹೆಚ್ಚು ಕಡಿಮೆ ಇರೋಲ್ಲ. ಆದರೆ ಇದು ಹೆಂಗಪ್ಪ ಅಂದರೆ, ಈ ಗಡ್ಡೆಗಳು ಸಿಗೋದಿಲ್ಲ. ಕಪ್ಪು ಅರಿಶಿಣ ಗಡ್ಡೆಗಳು ಸಿಗೋದಿಲ್ಲ. ಇದು ರೇರು. ನಾವು ಆರ್ಡರ್ ಕೊಟ್ಟು ತರಿಸ್ಬೇಕು. ಎಲ್ಲಂದ್ರೆ ಅಲ್ಲಿ ಇದು ಬೆಳೆಯಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲಂದ್ರೆ ಅಲ್ಲಿ ಬೆಳೆಯಲ್ಲ. ಆದಷ್ಟು ಕಾಡು ಇರುತ್ತಲ್ಲ, ಕಾಡಿನಲ್ಲೆಲ್ಲ ಇದು ಸಿಗುತ್ತೆ. ಕಾಡಿನಲ್ಲಿ ಹುಡುಕಿ ತರಬೇಕು. ಕೆಲವರು ಯಾರೋ ಬೆಳೀತಾರೆ, ಅದು ಬೇರೆ ವಿಚಾರ. ಓಕೆಲ್ಲ? ಈಗ ನಾವು ಈ ಅರಿಶಿಣ ಪೌಡ್ರು ತೊಗೊಂಡು ನೀವು ಅಭಿಷೇಕ ಇಲ್ಲೊಂದು ಬರ್ತದೆ, ಮೂರ್ತಿಗಳಿಗೆಲ್ಲ ಇಡ್ಬೋದು, ನಾವು ಹಚ್ಕೋಬೋದು. ಓಕೆಲ್ಲ? ಇದ್ರ ಕಥೆ ಇದು ಪೌಡ್ರು. ಆದರೆ ಈಗ ನೀವು ಈ ಗಡ್ಡೆಗಳು ಒಂದು ಯಾವ ಥರ ಇದೆ, ಎಷ್ಟು ಆಕಾರ ಇದೆ ನೋಡಿ. ನಾನು ನಿಮ್ಗೆ ತುಂಬ ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ. ಇದ್ರ ಮೇಲೆ ಸ್ವಲ್ಪ ಇದು ನಾರಿರುತ್ತೆ, ನಾರೆಲ್ಲ ತೆಗೆದುಬಿಡಿ. ನಾರೆಲ್ಲ ತೆಗೆದುಬಿಟ್ರೆ ಕೈಯಲ್ಲಿ ಇದು ಒಣಗಬೇಕು. ಇದು ಹಸಿದಿದೆ. ಇದನ್ನು ತಗೊಂಡು ನೀವು ಮನೆ ಹತ್ರ ಉಣ್ಬೋದು, ಪಾಟ್ಗಳಲ್ಲಿ ಉಣ್ಬೋದು, ಅಥವಾ ನೀವು ಮನೆ ಹತ್ರ ಎಲ್ಲಿ ನೀರು ಸೌಲಭ್ಯ ಇರುತ್ತೆ ಅಲ್ಲಿ ಉಣ್ಬೋದು, ತೋಟದಲ್ಲಿ ಉಣ್ಬೋದು. ಗೊತ್ತಾಯ್ತಾ? ಇದು ಕಪ್ಪು ಅರಿಶಿಣ ಎಲ್ಲೆಲ್ಗಾಗುತ್ತೆ ಅಂತ ಹೇಳಿದಲ್ಲಿ, ಪೂಜೆ ಮಾಡಲಿಕ್ಕೆ, ಹೋಮ ಮಾಡಲಿಕ್ಕೆ, ಯಜ್ಞ ಯಾಗಾದಿಗಳು ಮಾಡಲಿಕ್ಕೆ, ಯಾಗ ಮಾಡಲಿಕ್ಕೆ, ಹಾಗೆ ಅಭಿಷೇಕಕ್ಕೆ, ಹಾಗೆ ವಶೀಕರಣ, ಆಕರ್ಷಣೆ. ಮನೆಯಲ್ಲಿ ಇಟ್ಕೊಂಡಿದ್ದು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ದೇವ್ರ ಮನೇಲಿ ಇಟ್ಕೊಂಡು ಹೀಗೆ ಕೊಂಬೆ ಇದು ಹಂಗೆ ನೋಡಿ, ಶಂಖ ಥರ ಇರುತ್ತೆ, ಒಳ್ಳೆ ಪಿರಮಿಡ್ ಥರ ಇರುತ್ತೆ. ಶ್ರೀಚಕ್ರ ಗೊತ್ತಲ್ಲ ನಿಮಗೆ? ಶ್ರೀಚಕ್ರ, ಲಲಿತಾ ಪರಮೇಶ್ವರಿ ಶ್ರೀಚಕ್ರ ಹಂಗಿರುತ್ತೆ ನೋಡಿ. ಗೊತ್ತಾಯ್ತಲ್ಲ?
ಅಷ್ಟು ವಶೀಕರಣಕ್ಕಿದು ಆಕರ್ಷಣೆಗೆ ಎಲ್ಲ ದೇವತೆಗಳು ಸೊಟ್ಟಾಗುತ್ತೆ. ಇದು ಕಪ್ಪು ಅರಿಶಿಣ ಗೊತ್ತಾಯ್ತೇನ್ರಿ? ಕಾಡಲ್ಲಿ ಹೆಚ್ಚಾಗಿ ಸಿಗುತ್ತೆ, ಕಾಡುಗಳಲ್ಲಿ. ಗೊತ್ತಾಯ್ತಲ್ಲ ಇದು ಕಪ್ಪು ಅರಿಶಿಣ. ಓಕೆ, ವಶೀಕರಣಕ್ಕೆಲ್ಲ ಆಗುತ್ತೆ. ಆಮೇಲೆ ಪೂಜೆಗಳಿಗಾಗುತ್ತೆ, ಅಭಿಷೇಕಗಳಿಗಾಗುತ್ತೆ. ನೆನಪಿಟ್ಕೊಳ್ಳಿ, ಭಾಳ ಮುಖ್ಯ. ದಾರಿದ್ರ್ಯ ನಿವಾರಣೆ. ದಾರಿದ್ರ್ಯ ಅಂದರೆ ಏನು? ಸಾಕಷ್ಟು ದಾರಿದ್ರ್ಯ ಇರುತ್ತೆ, ರೋಗಗಳಿರುತ್ತೆ, ಕಷ್ಟಗಳಿರುತ್ತೆ, ಸಾಲಗಳ ಬಾಧೆ ಇರುತ್ತೆ, ಸಾಲಗಳ ಬಾಧೆ. ಆಮೇಲೆ ಜೊತೆಯಲ್ಲಿ ಕೂಡ ಹಾಕೋಬೋದು ರೀ. ನೋಡಿ, ಇದರಲ್ಲಿ ಸಣ್ಣ ಸಣ್ಣ ಪೀಸ್ ಇರುತ್ತೆ. ಯಾವುದು ನೋಡಿ, ಸಣ್ಣ ಪೀಸ್ ಇದೆ, ಕರೆಕ್ಟ್ ಅಂದರೆ ಇದು ಸಣ್ಣ ಪೀಸ್ ತೊಗೊಬೋದು ನೀವು. ಈ ಸಣ್ಣ ಪೀಸ್ ಇರುತ್ತಲ್ಲ, ಇದು ಜೊತೆಲಿ ಇಟ್ಕೊಬೋದು. ನೋಡಿ ಇದು ಚಿಕ್ಕದಾಗಿದೆ, ಇದರಲ್ಲಿ ಜೊತೆಲಿ ಇಟ್ಕೊಬೋದು. ಅಷ್ಟೇ ಅಲ್ಲ, ಕುತ್ತಿಗೆಯಲ್ಲಿ ಹಾಕೋಬೋದು. ಇದೆಲ್ಲ ತೆಗೆದುಬಿಟ್ಟು ಕುತ್ತಿಗೆಯಲ್ಲಿ ಯಾವ ರೀತಿ ಹಾಕೊಳ್ಳೋದು, ಯಂತ್ರ ರೆಡಿ ಮಾಡೋದು. ನೋಡಿ, ಇದ್ರ ಮೇಲೆ ಇರೋದೆಲ್ಲ ತಿಗಡೆಲ್ಲ ತೆಗಿಬೇಕಿದು. ಮೇಲೆ ಇರೋದೆಲ್ಲ ಒಟ್ಟೆಲ್ಲ ತೆಗೆದುಬಿಟ್ಟು ನೋಡ್ರಿ, ಒಟ್ಟೆಲ್ಲ ತೆಗಿಬೇಕಿದು. ನೀವು ಒಟ್ಟೆಲ್ಲ ತೆಗೆದುಬಿಟ್ರೆ ಈ ಒಟ್ಟೆಲ್ಲ ಇರುತ್ತೆ. ಜೋಡಿ ಆದರೆ ಜೋಡಿ ಇಟ್ಕೊಬೋದು, ಅಥವಾ ಪಿರಿಬಿಟ್ ಥರ ಇಟ್ಕೊಬೋದು. ಅಥವಾ ಈ ಒಟ್ಟೆಲ್ಲ ತೆಗೆದುಬಿಟ್ರೆ ನೀಟಾಗುತ್ತೆ. ನೋಡಿ, ಒಟ್ಟೆಲ್ಲ ಈಗ ತೆಗೆದುಬಿಡ್ಕು. ಒಟ್ಟೆಲ್ಲ ತೆಗೆದುಬಿಟ್ಟು ಯಂತ್ರ ಮಾಡ್ಬೋದು. ಯಂತ್ರ ಅಂದ್ರೇನು, ಹೇಗೆ ಮಾಡೋದು, ಇದಕ್ಕೆ ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡೋದು, ಅದೆಲ್ಲ ಹೇಳ್ಕೊಡ್ತೀವಿ ಇವಾಗ ಈ ವಿಡಿಯೋಲಿ ನೋಡಿ. ಓಕೆಲ್ಲ, ಲಾಸ್ಟ್ವರೆಗೆ ವಿಡಿಯೋ ನೋಡಿ. ಇಲ್ಲೊಂದು ಸ್ವಲ್ಪ ಅಷ್ಟೇ, ಒಂದು 2 ನಿಮಿಷ. ಓಕೆಲ್ಲ, ಈ ಒಟ್ಟೆಲ್ಲ ನೀಟಾಗಿ ತೆಗಿಬೇಕು. ನೀವು ನೀಟಾಗಿ ತಗೊಳ್ಳಿ, ಒಂದು ಚೂರು ಬಿಡಿದ್ರೆ ಈಗೆಲ್ಲ ಅಲ್ಲಿ ತೆಗಿತಾ ಹೋದರೆ ಟೈಮ್ ಆಗುತ್ತೆ. ನೀವು ನೀಟಾಗಿ ತೆಗೀರಿ. ನೀಟಾಗಿ ತೆಗೆದ್ಬಿಟ್ಟು ಯಾವುದೋ ಒಂದು ಕಲರ್ ದಾರ ತೊಗೊಳ್ಳಿ. ನೋಡಿ, ನಾನು 2 ಕಲರ್ ದಾರ ತೋರಿಸ್ತಾ ಇದ್ದೀನಿ. ಈ ಕಲರ್ ಬರೀ ಎಲ್ಲೋ ಇದೆ, ಈ ಕಲರ್ ನೋಡ್ರಿ ರೆಡ್ ಇದೆ, ಎಲ್ಲೋ ಇದೆ, ಇದಿದೆ. ಸ್ವಲ್ಪ ಅಗ್ರೆಸಿವ್ ಆಗಿ ಶತ್ರುನಾಶ ಆಗಬೇಕಲ್ಲಾಗಿದ್ರೆ ಈ ಕಲರ್, ಇದು ಮೀಡಿಯಮ್. ಇದು ಬಂದು ಫುಲ್ ಶಾಂತಿ, ವಿದ್ಯೆ, ಇನ್ನೊಂದು ತಪಸ್ಸಾದರೆ ವಿದ್ಯೆಗೆ, ಸಿದ್ಧಿಗೆ, ತಪಸ್ಸಾಧನೆಗೆ ಇದು ಯಾವುದೋ ಎಲ್ಲ ಕಲರು. ಇದು ಮೀಡಿಯಮ್ಮು ಅಂದರೆ ಸಾಂಸಾರಿಕವಾಗಿ ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಯಾರು ಬರಬಾರ್ದು. ಅದಕ್ಕಿದು ಅರ್ಥ ಮಾಡ್ಕೊಳ್ಳಿ. ಈ ಕಲ್ಲರ್ ಎಲ್ಲಪ್ಪ ಇದೆ ಅಂದರೆ ಎಲ್ಲೋ ಕಲರ್ ಇದೆ, ರೆಡ್ ಇದೆ, ವೈಟ್ ಇದೆ ಇದರಲ್ಲಿ. ಇದು ಏನಕ್ಕಂದ್ರೆ ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಯಾರು ಬರಬಾರ್ದು. ನಾವು ಒಳ್ಳೆಯವರು ಆಗಿರ್ತೀವಿ, ಕೆಟ್ಟವರು ಆಗಿರ್ತೀವಿ ಅಂತಾರಲ್ಲ ಕೆಲವರು, ಅವ್ರಿಗಿದು. ಇವ್ರು ಹೆಂಗಂದರೆ ಫುಲ್ ಶಾಂತಿ. ಅಯ್ಯೋ, ನಾವು ಯಾರ ತಂಟೆಗೆ ಹೋಗಲ್ಲಪ್ಪ, ಯಾರು ಏನಾನ ಅಂದ್ಕೊಳ್ಳಿ, ಯಾರು ಏನಾನ ಬೈಕೊಳ್ಳಿ, ಅವ್ರು ಬೈದಿದ್ದು ಅವ್ರಿಗಾಗುತ್ತೆ, ಅವ್ರು ಮಾಡಿದ್ದು ಅವ್ರಿಗಾಗುತ್ತೆ ಅಂತಾರಲ್ಲ. ನಾವು ಬರೀ ವಿದ್ಯೆ ಕಲಿತೀವಿ, ಬರೀ ಯಾವುದೋ ಒಂದು ಪ್ರಮೋಷನ್ ಆಗಬೇಕು, ಯಾವುದೋ ಉದ್ಯೋಗ, ಯಾವುದೋ ಸಿದ್ಧಿ, ವಿದ್ಯಾ ಸರಸ್ವತಿ, ಜ್ಞಾನ, ವಿದ್ಯೆ ಬೇಕು, ವಿದ್ಯೆ ಅಂತಾರಲ್ಲ, ಬುದ್ಧಿ ಅಂತಾರಲ್ಲ ಅವ್ರಿಗಿದು. ಇದು ಸಂಪಾದನೆ, ಸಾಂಸಾರಿಕ ಜೀವನ. ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಯಾರು ಬರಬಾರ್ದು. ನಮ್ಮ ತಂಟೆಗೆ ಹೋದರೆ ನಾವು ಸುಮ್ಮನೆ ಬಿಡಲ್ಲ. ಇನ್ನೊಂದಿದೆ, ತೋರಿಸ್ತೀರ ನಿಮಗೆ. ಇನ್ನೊಂದಿದೆ, ವೆಯ್ಟು ತೋರಿಸ್ತಲೇ. ಇನ್ನೊಂದು ಕಲರ್ ಇದೆ. ಇನ್ನೊಂದು ಕಲರ್ ಹೆಂಗಪ್ಪ ಅಂದ್ರೆ ಇದು ನೋಡ್ರಿ, ಈ ಕಲರ್ ನೋಡ್ರಿ. ಇದು ಹೆಂಗಂದ್ರೆ ಬ್ಲ್ಯಾಕು, ಶತ್ರುದೃಷ್ಟಿ ಲಾಶ ಇದು ನೋಡ್ರಿ. ಬ್ಲ್ಯಾಕು, ರೆಡ್ಡು, ವೈಟ್ ಇದೆ ಇದರಲ್ಲಿ ನೋಡ್ರಿ. ಬ್ಲ್ಯಾಕು, ವೈಟು, ರೆಡ್ ಇದೆ. ಗೊತ್ತಾಯ್ತಾ? ಇದು ನೋಡ್ರಿ, ಬ್ಲ್ಯಾಕು, ರೆಡ್ಡು, ವೈಟು, ಶತ್ರುದೃಷ್ಟಿ ಲಾಶ, ಶತ್ರುಗಳ ನಾಶಕ್ಕಾಗಿದ್ದು, ಶತ್ರು ಕಾಟಕ್ಕೆ. ಇದು ಮೀಡಿಯಮ್ಮು. ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಯಾರು ಬರಬಾರ್ದು, ಬಂದರೆ ನಾವು ಸುಮ್ಮನೆ ಇರಲ್ಲ. ಇದು ಅಯ್ಯೋ, ನಾವು ಯಾರೆಲ್ಲನ ಹೋಗ್ಕೊಳ್ಳಪ್ಪ, ಯಾರೇನೋ ಅಂದ್ಕೊಳ್ಳಿ, ನಾವು ಮಾತ್ರ ಇನ್ನೊಬ್ರು ತಂಟೆಗೆ ಹೋಗಲ್ಲ. ಇದು ಶಾಂತಿ. ಹಂಗಾರೆ ಇದರಲ್ಲಿ ಯಾವುದು ಆಯ್ಕೆ ಮಾಡ್ಕೊತೀರಿ? ನಾನು ಮೀಡಿಯಮ್ ಆಯ್ಕೆ ಮಾಡ್ಕೊತೀನಿ. ಮೀಡಿಯಮ್ ಆಯ್ಕೆ ಮಾಡ್ಕೊಂಡು ನೋಡ್ರಿ, ಇದು ಮೀಡಿಯಮ್ಮು ಒಂದು ಕಡೆ ಇಟ್ಬಿಡಿ. ದಾರ ತಗೊಳ್ಳಿ. ನೋಡಿ, ಇದು ಕೊಂಬಿದೆ. ಗುರುಗಳಾದವರು, ಯಾರು ಗುರುಗಳು? ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ಅವರು, ತಾಯ್ತಗಳು ಮಾಡ್ತಾರಲ್ಲ ಅವರು, ಶ್ರೀಚಕ್ರ ಮಾಡ್ತಾರಲ್ಲ ಅವರು, ಒಳ್ಳೆಯವರು ಯಾರಿದ್ದಾರೆ? ಸಾತ್ವಿಕರು, ಗುರುಗಳು, ದೈವಭಕ್ತರು ಅವರು. ಈ ಥರ ಕೊಂಬು ತಗೊಳ್ಳಿ. ಇದನ್ನು ನೀಟಾಗಿ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡು ಆಮೇಲೆ ಈ ದಾರ ಇದೆಯಲ್ಲ, ಈ ದಾರ ತಗೊಂಡು ಮೊದಲು ಇದು ಕಟ್ಟೋವಾಗ ನೀವು ವಿಘ್ನೇಶ್ವರ ದೇವನಿಂದ, ಯಾರಿಂದ? ವಿಘ್ನೇಶ್ವರ ದೇವನಿಂದ ಕುಮಾರಸ್ವಾಮಿವರೆಗೂ ಹೇಳ್ಕೊಂಡು ಮಂತ್ರ ಇರುತ್ತೆ, ಬೀಜಾಕ್ಷರ ಮಂತ್ರ. ಆ ಬೀಜಾಕ್ಷರ ಮಂತ್ರನ ಹೇಳ್ಕೊಂಡು ಮನಸ್ಸಿನಲ್ಲಿ ಈ ರೀತಿ ರೌಂಡ್ ಹೊಡೀರಿ. ಏನು ಹೇಳಿದ್ನೆ? ರೌಂಡ್ ಹೊಡೆದಾದ್ಮೇಲೆ ಆಮೇಲೆ ಸ್ಕ್ವಯರ್ ಹೊಡೀರಿ. ಈ ಕಡೆ ಆ ಕಡೆ ಕೆಳಗೆ ಮೇಲೆ ಶಂಖ ಥರ. ಯಾಕಂದರೆ ಮತ್ತೆ ಕೆಳಗೆ ಹಾಕಿ ಮೇಲೆ ಬರಬೇಕು, ಇಲ್ಲಾಂದ್ರೆ ಬಿಟ್ಟೋಗ್ಬಿಡ್ತದೆ. ಅಲ್ಲಿ ಬಿಟ್ಕೊಳ್ಳಿ. ಪಿರಮಿಡ್ ಥರ ಇರುತ್ತೆ. ಈ ಥರ ಹೊಡೀರಿ. ಒಂದು ಕಳಸ ಚಂಬಕ್ಕೆ ನೀವು ಯಾವ ರೀತಿ ಕಟ್ತೀರಾ? ಕಳಸ ಚಂಬಕ್ಕೆ ಯಾವ ರೀತಿ ಕಟ್ತೀರಾ? ಮನೆಗಳಲ್ಲಿ ಕಳಸಕ್ಕೆ ಕಟ್ತೀರಿ, ನೋಡಿದ್ರಾ? ಕಳಸಕ್ಕೆ ಕಟ್ತೀರಿ ಅಲ್ವೋ? ಅದೇ ಥರ ಇಲ್ಲಿ ಮಾಡಿ. ಇನ್ನೇನಿಲ್ಲ, ನೀವು ಕಳಸ ರೆಡಿ ಮಾಡ್ಕೊಳ್ಳಿದ್ದನ್ನು. ಕಳಸ ಚಂಬಗೆ ನೀವು ಯಾವ ರೀತಿ ಕಟ್ತೀರಾ ದಾರಾನ ಹೇಳಿ, ಆ ರೀತಿ ಕಟ್ಕೊಳ್ಳಿ. ಇನ್ನೇನಿಲ್ಲ, ನನಗಿಂತ ಚೆನ್ನಾಗಿ ನೀವು ಕಟ್ತೀರ. ನಾನು ಸುಮ್ಮನೆ ನಿಮ್ಗೆ ಕಟ್ತಾನೆ, ಸುಮ್ಮನೆ ತೋರಿಸ್ತಾನೆ. ನನಗೆ ನಿಮ್ಮಷ್ಟು ಚೆನ್ನಾಗಿ ಕಟ್ಟಕ್ಕೆ ಬರೋಲ್ಲ. ಓಕೆನಾ? ಕಳಸಕ್ಕೆ ಹೆಂಗೆ ಕಟ್ತೀರಾ ಹಂಗೆ ಕಟ್ಕೊಳ್ಳಿ ಅಷ್ಟೇ. ವೆರಿ ಸಿಂಪಲ್. ಓಕೆನಾ? ನೀವು ಕಳಸಕ್ಕೆ ಹೆಂಗೆ ಕಟ್ತೀರಾ ಹಂಗೆ ಕಟ್ಕೊಳ್ಳಿ. ನನ್ನ ಥರ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಾನು ಚೆನ್ನಾಗಿ ಮಾಡಲ್ಲ, ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆನಾ? ಕಳಸಕ್ಕೆ ಹೆಂಗೆ ಸುತ್ತಾರಂಗೆ
ಸುತ್ಕೋಬೇಕು. ಇದೆಲ್ಲ ಸುತ್ತಿ ಆದಮೇಲೆ ಏನಪ್ಪ ಅಂದರೆ ಇದನ್ನು ಒಂದು ಯಂತ್ರ ರೆಡಿ ಆಯಿತು. ಇದನ್ನು ಒಂದು ಯಂತ್ರ ರೆಡಿ ಆಗುತ್ತೆ. ಎಲ್ಲ ಸುತ್ತಿ ಆದಮೇಲೆ ಯಂತ್ರ ರೆಡಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇದು ಎಲ್ಲ ಆದಮೇಲೆ ಒಂದು ಯಂತ್ರ ರೆಡಿ ಆಗುತ್ತೆ. ಓಕೆನಾ? ಇದನ್ನು ನೀವೇನು ಮಾಡ್ಬೋದು, ಮನೆ ಬಾಗಿಲ ಮೇಲೆ ಕಟ್ಬೋದು. ನೆನ್ಪಿಟ್ಕೊಳ್ಳಿ. ಎಲ್ಲಿ ಕಟ್ಬೋದು? ಮನೆ ಬಾಗಿಲಿಗೆ ಕಟ್ಬೋದು. ನೆನ್ಪಿಟ್ಕೊಳ್ಳಿ. ಮನೆ ಬಾಗಿಲಿಗೆ ನೀವು ಕಟ್ಬೋದು. ಗೊತ್ತಾಯ್ತಾ? ಮನೆ ಬಾಗಿಲಿಗೆ ಅಂದರೆ ಹೆಂಗೆ? ಮನೆ ಬಾಗಿಲು ಕೂಡ ನೀವು ಇದನ್ನು ಕಟ್ಬೋದು. ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ಟೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಯಂತ್ರ ರೆಡಿ ಆಗುತ್ತೆ. ಯಂತ್ರ ರೆಡಿ ಆದರೆ ಮನೆ ಬಾಗಿಲಿಗೆ ಕಟ್ಬೋದು, ಅಂಗಡಿ ಬಾಗಿಲಿಗೆ ಕಟ್ಬೋದು. ಇಲ್ಲಪ್ಪ ನಾನು ಮನೆ ಬಾಗಿಲಿಗೂ ಕಟ್ಟಲ್ಲ, ಮನೆಯಲ್ಲೇ ಇಟ್ಕೊತೀನಿ ಅಂದರೆ ದೇವ್ರ ಮನೇಲಿ ಇಟ್ಕೊಬೋದು. ಒಟ್ಟಿನಲ್ಲಿ ನೀವೇನಾದರೂ ಮಾಡ್ಕೊಳ್ಳಿ, ನಿಮಗಂತೂ ಉಪಯೋಗಕ್ಕೆ ಬರುತ್ತೆ. ಅರ್ಥ ಆಯ್ತಾ? ನೀವೆಲ್ಲಾದರೂ ಕಟ್ಕೊಳ್ಳಿ, ಎಲ್ಲಾದರೂ ಬಿಟ್ಕೊಳ್ಳಿ, ನಿಮಗೆ ಅದು ಉಪಯೋಗಕ್ಕಂತೂ ಬರುತ್ತೆ, ವೇಸ್ಟ್ ಅಂತೂ ಇಲ್ಲ. ಗೊತ್ತಾಯ್ತನ್ರಿ? ಈ ಥರ ಮಾಡ್ಕೊಳ್ಳಿ. ಒಂದು ಯಂತ್ರ ರೆಡಿ ಮಾಡ್ಕೊಳ್ಳಿ. ಒಂದು ಯಂತ್ರ ರೆಡಿ ಮಾಡ್ಕೊಂಡು ನೀವು ಕಟ್ಕೊಳ್ಳಿ, ಆಗುತ್ತೆ, ಯೂಸ್ ಆಗುತ್ತೆ. ಗೊತ್ತಾಯ್ತಲ್ಲ? ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಮಾಮೂಲಿ ಏನು ಅರಿಶಿನ ಇಡ್ತೀರ ಕುಂಕುಮ ಇಡ್ತೀರ ಅವು ಮಾಮೂಲಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಗೊರೋಜನ ಕಸ್ತೂರಿ ಇವೆಲ್ಲ ಇಟ್ಕೋಬೇಕು. ಏನೋ ಗೊರೋಜನ ಕಸ್ತೂರಿ ಎಲ್ಲ ಇಟ್ಕೋಬೇಕು. ಈ ರೀತಿ ಒಂದು ಯಂತ್ರ ಮಾಡ್ಕೊಂಡು ನೀವು ಇದನ್ನು ಏನು ಮಾಡ್ಬೋದು, ಕಟ್ಕೋಬೋದು. ಯಂತ್ರ ಮಾಡಿ ನೀವು ಕಟ್ಕೋಬೋದು. ಗೊತ್ತಾಯ್ತಲ್ಲ? ಆದರೆ ಇದನ್ನು ನೀಟಾಗಿ ಸುತ್ತಬೇಕು. ನೆನ್ಪಿಟ್ಕೊಳ್ಳಿ, ನಾನು ಹೆಂಗಂದ್ರೆ ಹಂಗೆ ಸುತ್ತಿದ್ದೀನಿ, ನೀವು ಹಂಗೆ ಸುತ್ತಬೇಡ, ನೀಟಾಗಿ ಸುತ್ಕೊಳ್ಳಿ. ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಗೊರೋಜನ ಕಸ್ತೂರಿ ಎಲ್ಲ ಹಾಕಿ ಆಮೇಲೆ ಪ್ರಾಣ ಪ್ರತಿಷ್ಠೆ ಬೀಜಾಕ್ಷರ ಮಂತ್ರ ಒಂದು 108 ಸಾರಿ ಹೇಳ್ಕೋಬೇಕು. ಸಿದ್ಧಿ ಮಾಡ್ಕೊಂಡಿರ್ಬೇಕು ಮಂತ್ರ, ಬೀಜಾಕ್ಷರ ಮಂತ್ರ. ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ ಅವ್ರದ್ದೇ ಆದ ಮಂತ್ರಗಳಿರ್ತದೆ. ಇವಾಗ ಸಾಕಷ್ಟು ನೀವು ಮಂತ್ರಗಳ ಸಿದ್ಧಿ ಮಾಡ್ಕೊಂಡಿರ್ತೀರ ಅವು. ಓಕೆನಾ? ಇಷ್ಟು ನೋಡಿ ಯಂತ್ರ ಇದು. ಆಮೇಲೆ ಇದು ಪೌಡ್ರು, ಇದು ಪೌಡ್ರ್ ಇರುತ್ತೆ, ಇದು ಯಂತ್ರ ಇರುತ್ತೆ. ಗೊತ್ತಾಯ್ತಲ್ಲ? ಒಂದು ಯಂತ್ರ ಆಯಿತು, ಪೌಡ್ರ್ ಆಯಿತು, ಎಷ್ಟು. ಓಕೆನಾ? ವಶೀಕರಣಕ್ಕೆ ಇಲ್ಲ ಜೊತೆಯಲ್ಲಿ ಇಕ್ಕೋಬೇಕು ಅಂದರೆ ಈ ಚಿಕ್ಕದು ಇಕ್ಕೋಬೇಕು. ನೋಡಿ, ಚಿಕ್ಕದು ನಾನು ತೋರಿಸಿದ್ದೀನಿ. ಇದು ಜೊತೆಯಲ್ಲಿ ಪಾಕೆಟಲ್ಲಿ, ಪರ್ಸಲ್ಲಿ ಚಿಕ್ಕದು. ಅಂದರೆ ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ ಅವ್ರ ಹತ್ರ ಪ್ರಾಣ ಪ್ರತಿಷ್ಠೆ ಮಾಡ್ಕೊಂಡು ನೀವು ತೊಗೋಬೇಕು. ಸುಮ್ಮನೆ ನಾನು ತೊಗೊಂಡೆ ಇಕ್ಕೊಬಿಟ್ಟೆ, ಅಂಗಡಿಯಲ್ಲಿ ತೊಗೊಂಡೆ ಇಕ್ಕೊಬಿಟ್ಟೆ, ಗಿಡದಲ್ಲಿ ಕಿತ್ಕೊಬಿಟ್ಟೆ ಇಕ್ಕೊಬಿಟ್ಟೆ ಅಂದರೆ ವರ್ಕೌಟ್ ಆಗೋಲ್ಲ. ಯಾರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಗುರುಗಳು, ಪೂಜಾರಿಗಳು, ಅವ್ರ ಹತ್ರ ತಗೊಳ್ಳಿ, ಅವ್ರ ಕೈಯಿಂದ ತಗೊಳ್ಳಿ. ಯಾರು ಹೋಮ ಗಿಮ ಮನೆಗಳಲ್ಲೇ ಮಾಡ್ತಾರೆ ಕೆಲವರು ಪೂಜಾರಿಗಳು, ಅರ್ಚಕರು, ಲಿಂಗಾಯತರು ಗುರುಗಳಿದ್ದಾರೆ. ಎಲ್ಲ ಜಾತಿಯಲ್ಲೂ ಎಲ್ಲ ಧರ್ಮದಲ್ಲೂ ಗುರುಗಳಿರ್ತಾರೆ. ಒಟ್ಟಿನಲ್ಲಿ ಗುರುಗಳ ಹತ್ರ ತಗೋಬೇಕು. ಯಾಕಂದರೆ ಅವರಲ್ಲಿ ಒಂದು ಒಳ್ಳೆಯ ಗುಣ, ಕೈ ಗುಣ ಇರ್ತದೆ ಅಂತ ಅರ್ಥ, ಅಷ್ಟೇನೇನಿಲ್ಲ. ಗೊತ್ತಾಯ್ತಲ್ಲ? ತಗೊಳ್ಳಿ. ಅಥವಾ ಬೇಕಂದರೆ ನನ್ನ ಕಡೆಯಿಂದ ತೊಗೋಬೇಕಾದ್ರೆ ಕಳಿಸ್ಕೊಡ್ತೀನಿ. ಇದು ನೋಡಿ ಅಷ್ಟಗಂಧ, ಗೊತ್ತಲ್ಲ? ಅಷ್ಟಗಂಧ ಇರುತ್ತೆ, ನಿಮ್ಗೆ ಗೊತ್ತಿದೆ. ಇದು ಅಷ್ಟಗಂಧ, ಇದು ಅಷ್ಟಗಂಧ, ಇದು ಗೊತ್ತಾಯ್ತಲ್ಲ? ಓಕೆಲ್ಲ? ಇಷ್ಟು ಇವತ್ತು ಏನು ಬಗ್ಗೆ, ಕಪ್ಪು ಅರಿಶಿಣ, ಬ್ಲ್ಯಾಕ್ ಟರ್ಮರಿಕ್ ಪೌಡ್ರು, ಇದು ಇಷ್ಟ ಆಯಿತು. ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋಕೆ ಬರಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಖಂಡಿತ ಮತ್ತೆ ನಾನು ಈ ರೀತಿ ವೀಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಒಂದು ವೀಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದು ಮರಿಬೇಡಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅದೇ ನಮಗೆ ಪ್ರೋತ್ಸಾಹ. ಓಕೆನಾ? ಏನಾದರೂ ಬೇಕಾದ್ರೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ನಿಮಗೆ ಬೇಕಲ್ಲ ಕೊರಿಯರಲ್ಲಿ, ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ. ಓಕೆನಾ? ಸಾಕಷ್ಟು ತಾಯಿತಗಳಿರುತ್ತೆ ಮಕ್ಕಳಿಗೆ, ವಿದ್ಯೆಗೆ, ಹಾಗೆ ದಾರಿದ್ರ್ಯ ನಿವಾರಣೆಗೆ, ರೋಗ ನಿವಾರಣೆಗೆ, ಕಷ್ಟ ನಿವಾರಣೆಗೆ, ರಾಕ್ಷಸ ಬಾಧೆ, ಮಾನಸಿಕ ರೋಗಗಳ ಬಾಧೆ ನಿವಾರಣೆಗೆ ಎಲ್ಲದಕ್ಕೂ ಇರುತ್ತೆ. ಗೊತ್ತಾಯ್ತಲ್ಲ? ನೀವೇನು ಬೇಕಾದ್ರೂ ಸಮಸ್ಯೆ ಇದ್ದರೆ ಹೇಳಿ, ನನ್ನಿಂದ ಏನು ಸಾಧ್ಯ ಅದು ಪ್ರಯತ್ನ ಪಡ್ತೀನಿ. ನಿಮಗೂ ಒಳ್ಳೆಯದಾಗಲಿ, ನಿಮ್ಮಲ್ಲಿ ಯಾರು ನಂಬ್ಕೊಂಡು ಬದುಕ್ತಾ ಇದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ. ಈ ಜಗತ್ತಿನ ಕಲ್ಯಾಣ ಆಗಲಿ ಅಂತ ಬಯಸ್ತಾ ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಲೈಕ್ ಮಾಡೋದಂತೂ ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ.